ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2022ರ KPTCLನ ಕಿರಿಯ ಸಹಾಯಕ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ಪರೀಕ್ಷಾ ತಯಾರಿಯ ಭಾಗವಾಗಿ ಕಂಪ್ಯೂಟರ್ ಸಾಕ್ಷರತೆ ಅಥವಾ ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ 8ನೇ ಕ್ಲಾಸನ್ನು ಡಿಸ್ಕಸ್ ಮಾಡೋಣ. ಆಲ್ರೆಡಿ ಈ ಒಂದು ಸಿರೀಸ್ನ 7 ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡಿರ್ತೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಕ್ಲಾಸ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ, ವಿಸಿಟ್ ಮಾಡಿ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ನ ಟಾಪಿಕ್ ಏನು ಅಂದರೆ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಅನ್ನೋದು ಇವತ್ತಿನ ಕ್ಲಾಸ್ನ ಟಾಪಿಕ್ ಆಗಿರುತ್ತೆ. ಪ್ರೋಗ್ರಾಮ್ ಅಂದರೆ ಏನು? ಸೊ ಪ್ರೋಗ್ರಾಮ್ ಅನ್ನೋದು ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ಗಳನ್ನು ಅಂದರೆ ಒಂದು ಸೂಚನೆಗಳನ್ನು ಒಳಗೊಂಡಿರುತ್ತೆ. ಆ ಸೂಚನೆ ಏನು ಉಪಯೋಗ ಏನು ಮಾಡುತ್ತೆ ಅಂದರೆ ದ್ಯಾಟ್ ನೀಡ್ ಟು ಬಿ ಎಕ್ಸಿಕ್ಯೂಟೆಡ್ ಟು ಅಕಾಂಪ್ಲಿಷ್ ಅ ಕಂಪ್ಯೂಟಿಂಗ್ ಟಾಸ್ಕ್. ಸೊ ಕಂಪ್ಯೂಟರ್ಗೆ ಕೊಟ್ಟಂತಹ ಒಂದು ಟಾಸ್ಕನ್ನು, ಸೊ ಪರ್ಟಿಕ್ಯುಲರ್ ಟಾಸ್ಕ್, ಎಕ್ಸಾಂಪಲ್ ಏನಾದರೂ ಕ್ಯಾಲ್ಕುಲೇಷನ್ ಕೊಟ್ಟಿರ್ತೀವಿ, ನಾವು ಕಂಪ್ಯೂಟರ್ಗೆ ಒಂದು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಟಾಸ್ಕನ್ನು ಕೊಟ್ಟಿರ್ತೀವಿ. ಸೊ ಆ ಒಂದು ಪರ್ಟಿಕ್ಯುಲರ್ ಟಾಸ್ಕನ್ನು ಕಂಪ್ಲೀಟ್ ಮಾಡೋಕ್ಕೆ, ಅಕಾಂಪ್ಲಿಷ್ ಮಾಡೋಕ್ಕೆ ಪ್ರೋಗ್ರಾಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ರೋಗ್ರಾಮ್ ಒಳಗಡೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಸೊ ಪ್ರೋಗ್ರಾಮರ್ ಅಂದರೆ ಯಾರು? ಅ ಪರ್ಸನ್ ಹೂ ರೈಟ್ಸ್ ಆರ್ ಪರ್ಫಾರ್ಮ್ಸ್ ದ ಪ್ರೋಗ್ರಾಮ್ ಈಸ್ ನೌನ್ ಆಸ್ ಪ್ರೋಗ್ರಾಮರ್ ಅಂತ ಕರಿತೀವಿ. ಪ್ರೋಗ್ರಾಮರ್ ಯೂಸಸ್ ಸಮ್ ಸ್ಪೆಸಿಫಿಕ್ ಲ್ಯಾಂಗ್ವೇಜ್. ಸೊ ಈ ಪ್ರೋಗ್ರಾಮರ್ ಏನು ಮಾಡ್ತಾನೆ? ಸೊ ಯಾರು ಪ್ರೋಗ್ರಾಮನ್ನು ಡಿಸೈನ್ ಮಾಡಿದವರು ಅಥವಾ ಪರ್ಫಾರ್ಮ್ ಮಾಡೋರು ಪ್ರೋಗ್ರಾಮರ್ ಆಗ್ತಾರೆ. ಸೊ ಈ ಪ್ರೋಗ್ರಾಮರ್ ಸಮ್ ಸ್ಪೆಸಿಫಿಕ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾರೆ ಒಂದು ಪ್ರೋಗ್ರಾಮಿಂಗನ್ನು ಕಂಪ್ಲೀಟ್ ಮಾಡೋಕ್ಕೆ. ಸೊ ಪ್ರೋಗ್ರಾಮರ್ ಯೂಸಸ್ ಸಮ್ ಸ್ಪೆಸಿಫಿಕ್ ಲ್ಯಾಂಗ್ವೇಜಸ್ ಟು ರೈಟ್ ಪ್ರೋಗ್ರಾಮ್ ವಿಚ್ ಈಸ್ ನೌನ್ ಆಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ನಾವು ಕರಿತೀವಿ. ಸೊ ಪ್ರೋಗ್ರಾಮನ್ನು ಬರೆಯೋಕೆ ಅವರು ಒಂದು ಪರ್ಟಿಕ್ಯುಲರ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾರೆ, ಅದಕ್ಕೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ನಾವು ಕರಿತೀವಿ. ಎಕ್ಸಾಂಪಲ್ C++ ಆ್ಯಂಡ್ ಜಾವಾ ಎರಡೂ ಕೂಡ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗುತ್ತೆ. ಎಕ್ಸಾಮಲ್ಲಿ ಕೇಳ್ತಾರೆ ಒನ್ ಲೈನರ್ ಕ್ವಶನಲ್ಲಿ, ಜಾವಾ ಅಥವಾ C++ ಅನ್ನೋದು ಏನು ಅಂತ ಕೇಳಿದ್ರೆ ಅದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗುತ್ತೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ it is set of commands, instructions and other syntax used to create software program. ಸೊ ಇವಾಗ ಸಾಫ್ಟ್ವೇರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಾಫ್ಟ್ವೇರ್ ಅಂತಂದ್ರೆ ಏನು? ಎಕ್ಸಾಂಪಲ್ ಒಂದು ವಿಡಿಯೋನ ನಾವು ಎಡಿಟ್ ಮಾಡ್ತೀವಿ, ಸೊ ಅದಕ್ಕೆ ಪರ್ಟಿಕ್ಯುಲರ್ ಆದಂಥ ಒಂದು ಸಾಫ್ಟ್ವೇರ್ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಂಪಲ್ ಕೈನ್ ಮಾಸ್ಟರ್ ಆಗಿರ್ಬೋದು, ಬೇರೆ ಬೇರೆ ಎಡಿಟಿಂಗ್ ಸಾಫ್ಟ್ವೇರ್ ಬರುತ್ತೆ. ಸೊ ಈ ಕೈನ್ ಮಾಸ್ಟರ್ ಅಥವಾ ಡಿಫ್ರೆಂಟ್ ಸಾಫ್ಟ್ವೇರ್, ಎಕ್ಸಾಂಪಲ್ ಇವಾಗ ನಾವು ಒಂದು ಪೇಂಟ್ ಮಾಡ್ತೀವಿ, ಪೇಂಟಿಂಗ್ಗೆ ಒಂದು ಸಾಫ್ಟ್ವೇರ್ ಇರುತ್ತೆ. ಸೊ ಈ ಪರ್ಟಿಕ್ಯುಲರ್ ಸಾಫ್ಟ್ವೇರನ್ನು ಡೆವಲಪ್ ಮಾಡೋಕ್ಕೆ ಸೊ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಇಟ್ ಈಸ್ ಅ ಸೆಟ್ ಆಫ್ ಕಮಾಂಡ್ಸ್, ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಅದರ್ ಸಿಂಟ್ಯಾಕ್ಸ್ ಯೂಸ್ ಟು ಕ್ರಿಯೇಟ್ ಸಾಫ್ಟ್ವೇರ್ ಪ್ರೋಗ್ರಾಮ್. ಸಾಫ್ಟ್ವೇರ್ ಪ್ರೋಗ್ರಾಮ್ ಅಂದರೆ ನಥಿಂಗ್ ಬಟ್ ಎಕ್ಸಾಂಪಲ್ ಸಾಫ್ಟ್ವೇರ್ ಪ್ರೋಗ್ರಾಮ್ಸ್ ಅಲ್ಲಿ ನಾನು ಆಲ್ರೆಡಿ ಹೇಳಿರೋ ಹಾಗೆ ಕೈನ್ ಮಾಸ್ಟರ್, ಬೇರೆ ಬೇರೆ ಒಂದು ಎಡಿಟಿಂಗ್ ಟೂಲ್ಸ್ ಬರುತ್ತೆ, ಅಥವಾ ಪ್ರೆಸೆಂಟೇಷನ್ ಟೂಲ್ಸ್ ಬರುತ್ತೆ, ಅಥವಾ ವೈಟ್ ಬೋರ್ಡ್ ಅಂತ ಒಂದು ಸಾಫ್ಟ್ವೇರ್ ಬರುತ್ತೆ. ಸೊ ಈ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಅನ್ನು ಡೆವಲಪ್ ಮಾಡೋಕೆ ಸೊ ಪರ್ಟಿಕ್ಯುಲರ್ ಆದಂತಹ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡ್ತಾರೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕ್ಯಾಟಗರೈಸ್ಡ್ ಇಂಟು 3 ಪಾರ್ಟ್ಸ್. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಫರ್ದರ್ ಆಗಿ 3 ಟೈಪ್ಸ್ ಬರುತ್ತೆ: ಲೋ ಲೆವೆಲ್ ಲ್ಯಾಂಗ್ವೇಜ್, ಮೀಡಿಯಂ ಲೆವೆಲ್ ಲ್ಯಾಂಗ್ವೇಜ್ ಹಾಗೂ ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಇಲ್ಲಿ 3 ಟೈಪ್ ಆಗಿ ನಾವು ಫರ್ದರ್ ಕ್ಲಾಸಿಫಿಕೇಶನ್ ಮಾಡ್ತೀವಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ. ಅಡಾ ಲೆವೆಲಾಕ್ ನೆನ್ಪಿಟ್ಕೊಳ್ಳಿ, ಅಡಾ ಲೆವೆಲಾಕ್ ಈಸ್ ರಿಗಾರ್ಡೆಡ್ ಆಸ್ ವರ್ಡ್ಸ್ ಫಸ್ಟ್ ಪ್ರೋಗ್ರಾಮರ್. ಸೊ ಇದೊಂದು ಒನ್ ಲೈನರ್ ಕ್ವಶನ್. ಅಡಾ ಲೆವೆಲಾಕ್ ಸೊ ವರ್ಡ್ಸ್ ಫಸ್ಟ್ ಪ್ರೋಗ್ರಾಮರ್ ಆಗಿರ್ತಾರೆ. ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಏನು? more difficult to understand, designed to operate and handle entire instructions set of computer system which are used to write system software. ಸೊ ಇದೊಂದು ಮೋರ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್, ಅಷ್ಟೊಂದು ಈಸಿಯಾಗಿ ಅರ್ಥ ಆಗಲ್ಲ. ಯಾವುದು ಲೋ ಲೆವೆಲ್ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಅಷ್ಟೊಂದು ಈಸಿಯಾಗಿ ಅರ್ಥ ಆಗಲ್ಲ. ಡಿಸೈನ್ಡ್ ಟು ಆಪರೇಟ್ ಆ್ಯಂಡ್ ಹ್ಯಾಂಡಲ್ ಎಂಟೈರ್ ಇನ್ಸ್ಟ್ರಕ್ಷನ್ ಸೆಟ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಸೊ ಪರ್ಟಿಕ್ಯುಲರ್ ಆದಂತಹ ಸಂಪೂರ್ಣ ಕಂಪ್ಯೂಟರ್ ಸಿಸ್ಟಮನ್ನು ಹ್ಯಾಂಡಲ್ ಮಾಡೋಕ್ಕೆ ಲೋ ಲೆವೆಲ್ ಲ್ಯಾಂಗ್ವೇಜನ್ನು ಡಿಸೈನ್ ಮಾಡ್ತಾರೆ. ಹಾಗೆ ಒಂದು ಸಿಸ್ಟಮ್ ಸಾಫ್ಟ್ವೇರನ್ನು ರೈಟ್ ಮಾಡೋಕ್ಕೂ ಕೂಡ, ಅದನ್ನು ಡೆವಲಪ್ ಮಾಡೋಕ್ಕೂ ಕೂಡ ಲೋ ಲೆವೆಲ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತೀವಿ. 2 ಟೈಪ್ಸ್ ಆಫ್ ಲೋ ಲೆವೆಲ್ ಲ್ಯಾಂಗ್ವೇಜ್ ಇದೆ: ಮಷಿನ್ ಲ್ಯಾಂಗ್ವೇಜ್ ಮತ್ತು ಅಸೆಂಬ್ಲಿ ಲ್ಯಾಂಗ್ವೇಜ್. ನೆನ್ಪಿಟ್ಕೋಬೇಕು, ಫರ್ದರ್ ಆಗಿ ಲೋ ಲೆವೆಲ್ ಲ್ಯಾಂಗ್ವೇಜಲ್ಲಿ 2 ಟೈಪ್ಸ್ ಬರುತ್ತೆ: ಮಷಿನ್ ಲ್ಯಾಂಗ್ವೇಜ್ ಮತ್ತು ಅಸೆಂಬ್ಲಿ ಲ್ಯಾಂಗ್ವೇಜ್. ಮಷಿನ್ ಲ್ಯಾಂಗ್ವೇಜ್ ಅಂದರೆ ಓನ್ಲಿ ಲ್ಯಾಂಗ್ವೇಜ್ ಅಂಡರ್ಸ್ಟುಡ್ ಬೈ ಕಂಪ್ಯೂಟರ್. ಸೊ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದು ಕೇವಲ ಮಷಿನ್ ಲ್ಯಾಂಗ್ವೇಜ್ ಮಾತ್ರ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕಂಪ್ಯೂಟರ್ ಯಾವ ಟೈಪ್ ಆಫ್ ಲ್ಯಾಂಗ್ವೇಜನ್ನು ಅರ್ಥ ಮಾಡ್ಕೊಳ್ಳುತ್ತೆ ಅಂತ ಕೇಳಿದ್ರೆ ಮಷಿನ್ ಲ್ಯಾಂಗ್ವೇಜನ್ನು ಅರ್ಥ ಮಾಡ್ಕೊಳ್ಳುತ್ತೆ. ಸಮ್ಟೈಮ್ಸ್ ಇಟ್ ರೆಫರ್ಡ್ ಆಸ್
ಮಷಿನ್ ಕೋಡ್ ಆರ್ ಆಬ್ಜೆಕ್ಟ್ ಕೋಡ್ ಆರ್ ಬೈನರಿ ಲ್ಯಾಂಗ್ವೇಜ್. ಸೊ ಬೈನರಿ ಬಗ್ಗೆ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳ್ತೀನಿ, 0 ಆ್ಯಂಡ್ 1 ಯೂಸ್ ಮಾಡ್ತಾರೆ ಬೈನರಿ ಡಿಜಿಟ್ಸಲ್ಲಿ. ಸೊ ಈ ಬೈನರಿ ಲ್ಯಾಂಗ್ವೇಜ್ ಅಂತ ಕೂಡ ಮಷಿನ್ ಲ್ಯಾಂಗ್ವೇಜನ್ನು ಕರಿತೀವಿ. ಅದೇ ರೀತಿ ಮಷಿನ್ ಕೋಡ್ ಅಂತ ಕೂಡ ಕರಿತೀವಿ, ಆಬ್ಜೆಕ್ಟ್ ಕೋಡ್ ಅಂತ ಕೂಡ ನಾವು ಇದನ್ನು ಕರಿತೀವಿ. ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂದರೆ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ಡ್ ಆಸ್ ಅನ್ ಇಂಟರ್ಫೇಸ್ ವಿತ್ ಕಂಪ್ಯೂಟರ್ ಹಾರ್ಡ್ವೇರ್. ಸೊ ಕಂಪ್ಯೂಟರ್ನ ಹಾರ್ಡ್ವೇರ್ಗಳು, ಸೊ ವಾಟ್ ಎವರ್ ವಿ ಟಚ್ ಫಿಸಿಕಲಿ, ಕಂಪ್ಯೂಟರ್ನ ಹಾರ್ಡ್ವೇರ್ಗಳು, ಸೊ ಕಂಪ್ಯೂಟರ್ನ ಹಾರ್ಡ್ವೇರ್ ಜೊತೆಗೆ ಏನು ಇಂಟರ್ಫೇಸ್ ಇರುತ್ತೆ ಅಲ್ಲಿ ನಾವು ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಮೀಡಿಯಂ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಸರ್ವ್ ಆಸ್ ಅ ಬ್ರಿಡ್ಜ್ ಬಿಟ್ವೀನ್ ರಾ ಹಾರ್ಡ್ವೇರ್ ಆ್ಯಂಡ್ ಪ್ರೋಗ್ರಾಮಿಂಗ್ ಲೇಯರ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್. ಒಂದು ಹಾರ್ಡ್ವೇರ್, ರಾ ಹಾರ್ಡ್ವೇರ್ ಮತ್ತು ಪ್ರೋಗ್ರಾಮಿಂಗ್ ಲೇಯರ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್ನ ನಡುವೆ ಒಂದು ಬ್ರಿಡ್ಜ್ ಆಗಿ ಈ ಮೀಡಿಯಂ ಲೆವೆಲ್ ಲ್ಯಾಂಗ್ವೇಜ್ ಕನೆಕ್ಟ್ ಮಾಡುತ್ತೆ. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಅಡ್ವಾನ್ಸ್ಡ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ದಟ್ ಈಸ್ ನಾಟ್ ಲಿಮಿಟೆಡ್ ಟು ಒನ್ ಕಂಪ್ಯೂಟರ್, ಡಿಸೈನ್ಡ್ ಫಾರ್ ಸ್ಪೆಸಿಫಿಕ್ ಜಾಬ್ ಆ್ಯಂಡ್ ಇಟ್ ಈಸ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್. ಸೊ ಇದನ್ನು ಒಂದು ಪರ್ಟಿಕ್ಯುಲರ್ ಕಂಪ್ಯೂಟರ್ಗೆ ಲಿಮಿಟ್ ಆಗಲ್ಲ, ಬಟ್ ಇಟ್ ಈಸ್ ಡಿಸೈನ್ಡ್ ಫಾರ್ ಸ್ಪೆಸಿಫಿಕ್ ಜಾಬ್ ಆ್ಯಂಡ್ ಇಟ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್. ಸೊ ತುಂಬ ಸುಲಭವಾಗಿ ನಾವು ಹೈ ಲೆವೆಲ್ ಲ್ಯಾಂಗ್ವೇಜನ್ನು ಅರ್ಥ ಮಾಡ್ಕೋಬೋದು. ಸೊ ಲೋ ಲೆವೆಲ್ ಲ್ಯಾಂಗ್ವೇಜ್ ಮೋರ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್, ಯಾವುದು ಲೋ ಲೆವೆಲ್ ಲ್ಯಾಂಗ್ವೇಜ್, ಬಟ್ ಹೈ ಲೆವೆಲ್ ಲ್ಯಾಂಗ್ವೇಜನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಸಮ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಯಾವ್ದ್ಯಾವ್ದಿದೆ ಎಕ್ಸಾಂಪಲ್ಸ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಫಾರ್ಟಾನ್, ಆಲ್ಗೋಲ್, ಲಿಪ್ಸ್, ಕೊಬೋಲ್, ಬೇಸಿಕ್, ಪಾಸ್ಕಲ್, C++, ಪೈಥಾನ್, ಜಾವಾ ಸ್ಕ್ರಿಪ್ಟ್ ಎಲ್ಲವೂ ಕೂಡ ಹೈ ಲೆವೆಲ್ ಲ್ಯಾಂಗ್ವೇಜ್ಗೆ ಎಕ್ಸಾಂಪಲ್ಸ್ ಆಗುತ್ತೆ. ಸೊ ಎಕ್ಸಾಮಲ್ಲಿ ಕೇಳ್ತಾರೆ ಫೋರ್ಟಾನ್ ಅನ್ನೋದು ಏನು ಅಂತ ಕೇಳಿದ್ರೆ FORTRAN, ಫಾರ್ಟ್ರಾನ್ ಏನಿದು ಹಿಂಗಂದ್ರೆ ಇದೊಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗುತ್ತೆ. ಅದೇ ರೀತಿ ಆಲ್ಗೋಲ್, ಲಿಪ್ಸ್, ಕೊಬೋಲ್, ಬೇಸಿಕ್, ಪಾಸ್ಕಲ್, C++, ಪೈಥಾನ್, ಜಾವಾ ಸ್ಕ್ರಿಪ್ಟ್ ಎಲ್ಲವೂ ಕೂಡ ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗುತ್ತೆ. Programming documentation. It is a kind of documentation that gives a comprehensive procedural description of a program. ಒಂದು ಪ್ರೋಗ್ರಾಮನ್ನು ಯಾವ ರೀತಿ ಅದಕ್ಕೆ ನಾವು ಡಿಸ್ಕ್ರಿಪ್ಷನನ್ನು ಅದನ್ನು ಯಾವ ರೀತಿ ನಾವು ಡೆವಲಪ್ ಮಾಡಿದ್ವಿ, ಅದರ ಒಂದು ಯೂಸಸ್ ಏನಿದೆ, ಸ್ಪೆಸಿಫಿಕ್ ಆ್ಯಕ್ಷನ್ಸ್ ಏನಿದೆ ಎಲ್ಲವೂ ಕೂಡ ಪ್ರೋಗ್ರಾಮ್ ಡಾಕ್ಯುಮೆಂಟೇಷನಲ್ಲಿ ಮೆನ್ಷನ್ ಮಾಡ್ತಾರೆ. OOPS ಅಂದರೆ ಫುಲ್ ಫಾರ್ಮ್ ನೋಡ್ಕೊಳ್ಳಿ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಸೊ ಎಕ್ಸಾಮಲ್ಲಿ ಫುಲ್ ಫಾರ್ಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ RAM, ROM, ಅದೇ ರೀತಿ OOPS ಬೇರೆ ಬೇರೆ ಒಂದು ಇದು ಏನಂತಾರೆ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಕೇಳ್ತಾರೆ. ಸೊ OOPS ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಡಿಬಗ್ಗಿಂಗ್ ಅಂದರೆ ಪ್ರೊಸೆಸ್ ಆಫ್ ಲೊಕೇಟಿಂಗ್ ಆ್ಯಂಡ್ ಫಿಕ್ಸಿಂಗ್ ಆಫ್ ಬೈಪಾಸಿಂಗ್ ಬಗ್ಸ್ ಇನ್ ಎ ಕಂಪ್ಯೂಟರ್ ಪ್ರೋಗ್ರಾಮ್ ಕೋಡ್. ಸೊ ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮನ್ನು ಡೆವಲಪ್ ಮಾಡಿದಾಗ ಅದರಲ್ಲಿ ಎರರ್ಸ್ ಇರುತ್ತೆ, ಬಗ್ಸ್ ಇರುತ್ತೆ. ಸೊ ಅದನ್ನು ಫಿಕ್ಸ್ ಮಾಡೋಕ್ಕೆ ಡಿಬಗ್ಗಿಂಗ್ ಅಂತ ನಾವು ಕರಿತೀವಿ. ಸೊ ಈ ಡಿಬಗ್ಗಿಂಗ್ ಪ್ರೊಸೆಸ್ಸಲ್ಲಿ ಸೊ ಪರ್ಟಿಕ್ಯುಲರ್ ಬಗ್ಗನ್ನು, ಪರ್ಟಿಕ್ಯುಲರ್ ಎರರನ್ನು, ಪರ್ಟಿಕ್ಯುಲರ್ ಆದಂತಹ ಒಂದು ಪ್ರೋಗ್ರಾಮಿಂಗಲ್ಲಿರುವಂಥ ಎರರನ್ನು ಲೊಕೇಟ್ ಮಾಡಿ ಅದನ್ನು ಫಿಕ್ಸ್ ಮಾಡ್ತಾರೆ. ಫಿಕ್ಸಿಂಗ್ ಆಫ್ ಬೈಪಾಸಿಂಗ್ ಬಗ್ಸ್ ಇನ್ ಅ ಕಂಪ್ಯೂಟರ್ ಪ್ರೋಗ್ರಾಮ್ ಕೋಡ್, ಇದಕ್ಕೆ ಡಿಬಗ್ಗಿಂಗ್ ಅಂತ ಕರಿತೀವಿ. ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಅಂದರೆ ಏನು ಮಾಡುತ್ತೆ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್? ಕನ್ವರ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಟು ಮಷಿನ್ ಲ್ಯಾಂಗ್ವೇಜ್. ಯಾಕೆ ಈ ಒಂದು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಇಂಪಾರ್ಟೆಂಟ್ ಆಗುತ್ತೆ ಕಂಪ್ಯೂಟರ್ ಸಿಸ್ಟಮಲ್ಲಿ ಅಂದರೆ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದು ಕೇವಲ ಮಷಿನ್ ಲ್ಯಾಂಗ್ವೇಜನ್ನು ಮಾತ್ರ ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಸೊ ಆವಾಗ ಫಸ್ಟ್ ನಾವು ಒಂದು ಪ್ರೋಗ್ರಾಮನ್ನು ಡೆವಲಪ್ ಮಾಡ್ತೀವಿ, ಆಮೇಲೆ ಅದನ್ನು ನಾವು ಕನ್ವರ್ಟ್ ಮಾಡ್ತೀವಿ, ಮಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ತೀವಿ, ಬಿಕಾಸ್ ಟು ಅಂಡರ್ಸ್ಟ್ಯಾಂಡ್ ಬೈ ಕಂಪ್ಯೂಟರ್. ಸೊ ಟ್ರಾನ್ಸ್ಲೇಟೆಡ್ ಪ್ರೋಗ್ರಾಮ್ ಇಸ್ ಕಾಲ್ಡ್ ಆಬ್ಜೆಕ್ಟ್ ಕೋಡ್ ಅಂತ ಕೂಡ ಕರಿತೀವಿ. ಟ್ರಾನ್ಸ್ಲೇಟೆಡ್ ಪ್ರೋಗ್ರಾಮ್ ಇಸ್ ಕಾಲ್ಡ್ ಆಬ್ಜೆಕ್ಟ್ ಕೋಡ್. ಡಿಪೆಂಡಿಂಗ್ ಅಪಾನ್ ಯೂಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಟ್ರಾನ್ಸ್ಲೇಟರ್ ಡಿವೈಡೆಡ್ ಇಂಟು 3 categories. 3 category ಬರುತ್ತೆ. ಅಸೆಂಬ್ಲರ್, ಇಂಟರ್ಪ್ರಿಟರ್, ಕಂಪೈಲರ್. ಅಸೆಂಬ್ಲರ್ ಅಂದರೆ ಅಸೆಂಬ್ಲರ್ ಏನು ಮಾಡುತ್ತೆ? ಕನ್ವರ್ಟ್ ಪ್ರೋಗ್ರಾಮ್ ರಿಟರ್ನ್ ಇನ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಇಂಟು ಮಷಿನ್ ಲ್ಯಾಂಗ್ವೇಜ್. ಸೊ ಪ್ರೋಗ್ರಾಮನ್ನು ಕನ್ವರ್ಟ್ ಮಾಡುತ್ತೆ. ಯಾವುದು? ಅಸೆಂಬ್ಲರ್. ಕನ್ವರ್ಟ್ ಪ್ರೋಗ್ರಾಮ್ ರಿಟರ್ನ್ ಇನ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಇಂಟು ಮಷಿನ್ ಲ್ಯಾಂಗ್ವೇಜ್. ಇಂಟರ್ಪ್ರಿಟರ್ ಏನು ಮಾಡುತ್ತೆ? ಇಟ್ ಕನ್ವರ್ಟ್ಸ್ ಅ ಹಿಲ್ ಪ್ರೋಗ್ರಾಮ್ HLL ಪ್ರೋಗ್ರಾಮ್ ಇಂಟು ಮಷಿನ್ ಲ್ಯಾಂಗ್ವೇಜ್ ಬೈ ಕನ್ವರ್ಟಿಂಗ್ ಇಟ್ ಲೈನ್ ಬೈ ಲೈನ್. ಸೊ ಇಲ್ಲಿ ಇಂಟರ್ಪ್ರಿಟರಲ್ಲಿ ಈಚ್ ಲೈನ್ ನಾವೇನು ರಿಟರ್ನ್ ಮಾಡಿರ್ತೀವಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಪ್ರತಿಯೊಂದು ಲೈನನ್ನು ಲೈನ್ ಬೈ ಲೈನ್ ಟ್ರಾನ್ಸ್ಲೇಟ್ ಮಾಡುತ್ತೆ ಇಂಟರ್ಪ್ರಿಟರ್. ಕಂಪೈಲರ್ ಏನು ಮಾಡುತ್ತೆ? ಇಟ್ ಕನ್ವರ್ಟ್ಸ್ HLL program into machine language which can be understood by the processor. ಜನರೇಷನ್ ಆಫ್ ಲ್ಯಾಂಗ್ವೇಜಸ್ ಇದ್ರ ಬಗ್ಗೆ ನೋಡೋಣ. ಎಷ್ಟು ಜನರೇಷನ್ ಬರುತ್ತೆ? ಮುಖ್ಯವಾಗಿ 5 ಜನರೇಷನ್ ಬರುತ್ತೆ. ಫಸ್ಟ್ ಜನರೇಷನ್,
ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಆ್ಯಂಡ್ ಫಿಫ್ತ್ ಜನರೇಷನ್ ಆಫ್ ಲ್ಯಾಂಗ್ವೇಜಸ್. ಫಸ್ಟ್ ಜನರೇಷನ್ ಆಫ್ ಲ್ಯಾಂಗ್ವೇಜ್ ನೋಡಿ, ಇದೊಂದು ಲೋ ಲೆವೆಲ್ ಲ್ಯಾಂಗ್ವೇಜ್ ಲೈಕ್ ಮಷಿನ್ ಲ್ಯಾಂಗ್ವೇಜ್. ಇದು ಫಸ್ಟ್ ಜನರೇಷನ್ ಲ್ಯಾಂಗ್ವೇಜ್ ಆಗುತ್ತೆ. ಸೊ ನಾವು ಮಷಿನ್ ಲ್ಯಾಂಗ್ವೇಜ್ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳುತ್ತೆ, ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದು ಫಸ್ಟ್ ಜನರೇಷನ್ ಆಫ್ ಲ್ಯಾಂಗ್ವೇಜನ್ನು ಅರ್ಥ ಮಾಡ್ಕೊಳ್ಳುತ್ತೆ, ಮಷಿನ್ ಲ್ಯಾಂಗ್ವೇಜ್. ಸೆಕೆಂಡ್ ಜನರೇಷನ್ ಲ್ಯಾಂಗ್ವೇಜ್, ಲೋ ಲೆವೆಲ್ ಲ್ಯಾಂಗ್ವೇಜ್ ಜನರಲಿ ಕನ್ಸಿಸ್ಟ್ ಅಸೆಂಬ್ಲಿ ಲ್ಯಾಂಗ್ವೇಜ್. ಇದರಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಇರುತ್ತೆ ಸೆಕೆಂಡ್ ಜನರೇಷನ್ ಲ್ಯಾಂಗ್ವೇಜಲ್ಲಿ. ಥರ್ಡ್ ಜನರೇಷನ್ ಲ್ಯಾಂಗ್ವೇಜ್ ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಸಚ್ ಆಸ್ ಜಾವಾ ಬಂದ್ಬಿಟ್ಟು ಹೈ ಲೆವೆಲ್ ಲ್ಯಾಂಗ್ವೇಜ್, ಇದು ಥರ್ಡ್ ಜನರೇಷನ್ ಲ್ಯಾಂಗ್ವೇಜಲ್ಲಿ ಬರುತ್ತೆ. ಫೋರ್ತ್ ಜನರೇಷನ್ ಲ್ಯಾಂಗ್ವೇಜ್ ಕನ್ಸಿಸ್ಟ್ ಆಫ್ ಸ್ಟೇಟ್ಮೆಂಟ್ಸ್ ಸಿಮಿಲರ್ ಟು ಸ್ಟೇಟ್ಮೆಂಟ್ಸ್ ಆಫ್ ಹ್ಯೂಮನ್ ಲ್ಯಾಂಗ್ವೇಜ್. ಹ್ಯೂಮನ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಫೋರ್ತ್ ಜನರೇಷನ್ ಆಫ್ ಲ್ಯಾಂಗ್ವೇಜ್ ಬರುತ್ತೆ. ಎಕ್ಸಾಮಲ್ಲಿ ಕೇಳ್ತಾರೆ ಕೂಡ. ಸೊ ಜಾವಾ ಯಾವ ಜನರೇಷನ್ ಆಫ್ ಲ್ಯಾಂಗ್ವೇಜ್ ಕೂಡ ಕೇಳಬಹುದು. ಸೊ ಆ ಕಾರಣಕ್ಕಾಗಿ ಫೋರ್ತ್ ಜನರೇಷನ್ ಆಫ್ ಲ್ಯಾಂಗ್ವೇಜ್ ಯಾವುದು? ಕನ್ಸಿಸ್ಟ್ ಆಫ್ ಸ್ಟೇಟ್ಮೆಂಟ್ ಸಿಮಿಲರ್ ಟು ಸ್ಟೇಟ್ಮೆಂಟ್ ಆಫ್ ಅ ಹ್ಯೂಮನ್ ಲ್ಯಾಂಗ್ವೇಜ್. ಫಿಫ್ತ್ ಜನರೇಷನ್ ಲ್ಯಾಂಗ್ವೇಜ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ದಟ್ ಕಂಟೈನ್ ವಿಜುವಲ್ ಟೂಲ್ಸ್ ವಿಚ್ ಹೆಲ್ಪ್ ಟು ಡೆವಲಪ್ ಪ್ರೋಗ್ರಾಮ್. ಸೊ ಇದರಲ್ಲಿ ವಿಜುವಲ್ ಟೂಲ್ಸ್ ಇರುತ್ತೆ. ಆ ವಿಜುವಲ್ ಟೂಲ್ಸಿಂದ ನಾವು ಏನು ಮಾಡ್ತೀವಿ ಅಂತಂದರೆ ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮನ್ನು ಡೆವಲಪ್ ಮಾಡ್ತೀವಿ. ಇದು ಫಿಫ್ತ್ ಜನರೇಷನ್ ಆಫ್ ಲ್ಯಾಂಗ್ವೇಜಲ್ಲಿ ಬರುತ್ತೆ. ಆಲ್ಗೋರಿದಮ್, ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ಆಫ್ ಸಾಲ್ವಿಂಗ್ ಅ ಪ್ರಾಬ್ಲಮ್, ಕಾಮನ್ಲಿ ಯೂಸ್ಡ್ ಫಾರ್ ಡಾಟಾ ಪ್ರೊಸೆಸಿಂಗ್ ಆ್ಯಂಡ್ ಕ್ಯಾಲ್ಕುಲೇಷನ್. ಒಂದು ಡಾಟಾ ಪ್ರೊಸೆಸಿಂಗ್ಗೆ ಮತ್ತು ಕ್ಯಾಲ್ಕುಲೇಷನ್ಗೆ ಈ ಒಂದು ಆಲ್ಗೋರಿದಮನ್ನು ಯೂಸ್ ಮಾಡ್ತೀವಿ. ಆಲ್ಗೋರಿದಮಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ಆಫ್ ಸಾಲ್ವಿಂಗ್ ಅ ಪ್ರಾಬ್ಲಮ್, ಒಂದು ಪ್ರಾಬ್ಲಮನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಸಾಲ್ವ್ ಮಾಡ್ತೀವಿ. ಫ್ಲೋ ಚಾರ್ಟ್ ಅಂದರೆ ಏನು? visual representation of the sequence of steps, visual representation of sequence of steps and decisions needed to perform a process. ಇದಕ್ಕೆ ಫ್ಲೋ ಚಾರ್ಟ್ ಅಂತ ಕರಿತೀವಿ. ಎರರ್ ಇನ್ ಅ ಪ್ರೋಗ್ರಾಮ್ ಇಸ್ ಕಾಲ್ಡ್ ಬಗ್. ನಾನು ಆಲ್ರೆಡಿ ಪ್ರೀವಿಯಸ್ ಪಾಯಿಂಟನ್ನು ಡಿಸ್ಕಸ್ ಮಾಡುವಾಗ ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದ್ದೀನಿ, ಡಿಬಗ್ಗಿಂಗ್ ಬಗ್ಗೆ ಮಾತನಾಡುವಾಗ. ಸೊ ಎರರ್ ಇನ್ ಎ ಪ್ರೋಗ್ರಾಮ್ ಇಸ್ ಕಾಲ್ಡ್ ಬಗ್ ಅಂತ ಕರಿತೀವಿ. ಇಟ್ ಈಸ್ ಅ ಟರ್ಮ್ ಯೂಸ್ ಟು ಡಿಸ್ಕ್ರೈಬ್ ಎನಿ ಇಶ್ಯೂ ದ್ಯಾಟ್ ಅರೈಸಸ್ ಇನ್ ಕಂಪ್ಯೂಟರ್. ಇದಕ್ಕೆ ಎರರ್ ಅಂತ ಕರಿತೀವಿ. ಟೈಪ್ಸ್ ಆಫ್ ಎರರ್ ಬರುತ್ತೆ: ಸಿಂಟ್ಯಾಕ್ಸ್ ಎರರ್, ಸೆಮ್ಯಾಂಟಿಕ್ ಎರರ್, ಲಾಜಿಕಲ್ ಎರರ್, ರನ್ ಟೈಮ್ ಎರರ್. ಸಿಂಟ್ಯಾಕ್ಸ್ ಎರರ್ ಅಂದರೆ ವೆನ್ ರೂಲ್ಸ್ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆರ್ ನಾಟ್ ಫಾಲೋಡ್ ದ ಕಂಪೈಲರ್ ವಿಲ್ ಶೋ ಸಿಂಟ್ಯಾಕ್ಸ್ ಎರರ್. ಸೊ ಒಂದು ಪ್ರೋಗ್ರಾಮನ್ನು ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಇನ್ಸ್ಟಾಲ್ ಮಾಡೋಕ್ಕೆ ನಮಗೆ ಪರ್ಟಿಕ್ಯುಲರ್ ಆದಂತಹ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಬಟ್ ವೆನ್ ರೂಲ್ಸ್ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆರ್ ನಾಟ್ ಫಾಲೋಡ್, ಯಾವಾಗ ಆ ಒಂದು ರೂಲ್ಸನ್ನು ನಾವು ಫಾಲೋ ಮಾಡೋದಿಲ್ಲ, ಆವಾಗ ಕಂಪೈಲರ್ ಏನು ಮಾಡುತ್ತೆ? ಸಿಂಟ್ಯಾಕ್ಸ್ ಎರರನ್ನು ಶೋ ಮಾಡುತ್ತೆ, ತೋರಿಸುತ್ತೆ. ಸೆಮ್ಯಾಂಟಿಕ್ ಎರರ್ ಅಂದರೆ ಸೆಮ್ಯಾಂಟಿಕ್ ಎರರ್ ರಿಪೋರ್ಟೆಡ್ ಬೈ ದ ಕಂಪೈಲರ್ ವೆನ್ ಸ್ಟೇಟ್ಮೆಂಟ್ಸ್ ರಿಟರ್ನ್ ಇನ್ ದ ಪ್ರೋಗ್ರಾಮಿಂಗ್ ನಾಟ್ ಮೀನಿಂಗ್ಫುಲ್. ಒಂದು ಪರ್ಟಿಕ್ಯುಲರ್ ಮೀನಿಂಗಲ್ಲೇ ನಾವು ಒಂದು ಪ್ರೋಗ್ರಾಮಿಂಗನ್ನು ಅಥವಾ ಪ್ರೋಗ್ರಾಮ್ ಲ್ಯಾಂಗ್ವೇಜನ್ನು ನಾವು ಬರೀಬೇಕಾಗುತ್ತೆ, ಪ್ರೋಗ್ರಾಮಿಂಗನ್ನು ಬರೀಬೇಕು. ಯಾವಾಗ ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಮೀನಿಂಗ್ಫುಲ್ ಆಗಿ ಬರೆಯೋದಿಲ್ಲ ಪ್ರೋಗ್ರಾಮನ್ನು, ಆವಾಗ ಸೆಮ್ಯಾಂಟಿಕ್ ಎರರ್ ಬರುತ್ತೆ. ಲಾಜಿಕಲ್ ಎರರ್ ಅಂದರೆ ದ್ಯಾಟ್ ಅಕರ್ಸ್ ಇನ್ ದ ಔಟ್ಪುಟ್ ಆಫ್ ದ ಪ್ರೋಗ್ರಾಮ್. ಸೊ ಏನಾದರೂ ಇನ್ಪುಟ್ಟಲ್ಲಿ ಎರರ್ ಇದ್ದರೂ ಕೂಡ ಔಟ್ಪುಟ್ಟನ್ನು ಫೈನಲ್ ಆಗಿ ಪ್ರೊಸೆಸಿಂಗ್ ಆದಮೇಲೆ ಔಟ್ಪುಟ್ಟಲ್ಲಿ ಏನಾದರೂ ಎರರ್ ಬಂತು ಅಂತಂದರೆ ಅದು ಲಾಜಿಕಲ್ ಎರರ್ ಆಗುತ್ತೆ. ರನ್ ಟೈಮ್ ಎರರ್ ಅಂದರೆ ದೋಸ್ ಎರರ್ಸ್ ಅಕರ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್. ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡುವಾಗ ಎರರ್ ಬಂದರೆ ಅದಕ್ಕೆ ರನ್ ಟೈಮ್ ಎರರ್ ಅಂತ ಕರಿತೀವಿ, ರನ್ ಟೈಮ್ ಎರರ್ ಅಂತ. ರಿಸರ್ವ್ಡ್ ವರ್ಡ್ಸ್ ದ್ಯಾಟ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹ್ಯಾಸ್ ಸೆಟ್ ಅಸೈಡ್ ಫಾರ್ ಇಟ್ಸ್ ಓನ್ ಯೂಸ್, ಇದಕ್ಕೆ ರಿಸರ್ವ್ಡ್ ವರ್ಡ್ಸ್ ಅಂತ ಕರಿತೀವಿ. ಸ್ಯೂಡೋ ಕೋಡ್ ಅಂದರೆ ಇನ್ಫಾರ್ಮಲ್ ವೇ ಆಫ್ ಡಿಸ್ಕ್ರೈಬಿಂಗ್ ಅ ಪ್ರೋಗ್ರಾಮ್. ಸೊ ಇನ್ಫಾರ್ಮಲ್ ವೇ ಆಫ್ ಡಿಸ್ಕ್ರೈಬಿಂಗ್ ಅ ಪ್ರೋಗ್ರಾಮ್ ಇಸ್ ಕಾಲ್ಡ್ ಸ್ಯೂಡೋ ಕೋಡ್. ಲೂಪಿಂಗ್ ಅಂದರೆ ಕಂಟ್ರೋಲ್ ಸ್ಟ್ರಕ್ಚರ್ ಯೂಸ್ಡ್ ಇನ್ ಅ ಪ್ರೋಗ್ರಾಮ್ ಟು ಎಕ್ಸಿಕ್ಯೂಟ್ ಅ ಪರ್ಟಿಕ್ಯುಲರ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ರಿಪೀಟೆಡ್ಲಿ, ಇದಕ್ಕೆ ಲೂಪಿಂಗ್ ಅಂತ ಕರಿತೀವಿ. ಡಾಟಾ ಫ್ಲೋ ಡೈಗ್ರಾಮ್ ಅಂದರೆ ಏನು? ಡಿಸ್ಕ್ರೈಬ್ ದ ಪ್ರೊಸೆಸ್. ಡಾಟಾ ಫ್ಲೋ ಡೈಗ್ರಾಮ್ ಏನು ಮಾಡುತ್ತೆ? ಒಂದು ಪ್ರೊಸೆಸ್ಸನ್ನು ಡಿಸ್ಕ್ರೈಬ್ ಮಾಡುತ್ತೆ. ಡಿಸ್ಕ್ರೈಬ್ ದ ಪ್ರೊಸೆಸ್ ದಟ್ ಆರ್ ಇನ್ವಾಲ್ವ್ಡ್ ಇನ್ ಸಿಸ್ಟಮ್ ಟು ಟ್ರಾನ್ಸ್ಫರ್ ಡಾಟಾ ಫ್ರಮ್ ದ ಇನ್ಪುಟ್ ಟು ಫೈಲ್ ಸ್ಟೋರೇಜ್ ಆ್ಯಂಡ್ ರಿಪೋರ್ಟ್ಸ್ ಜನರೇಷನ್, ಇದಕ್ಕೆ ಡಾಟಾ ಫ್ಲೋ ಡೈಗ್ರಾಮ್ ಅಂತ ಕರಿತೀವಿ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮುಂದ್ಗಡೆ ಬೆಲ್ ಐಕಾನ್ ಇದೆ, ಗಂಟೆ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ.
ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ 2022 KPTCL ನ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಗೆ ಒಂದು ಪೇಯ್ಡ್ ವಾಟ್ಸ್ಆ್ಯಪ್ ಗ್ರೂಪನ್ನು ಲಾಂಚ್ ಮಾಡಿರ್ತೇವೆ. ₹450 ಒಂದು ಗ್ರೂಪ್ ಆಗಿರುತ್ತೆ. ಈ ಒಂದು ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ನಿಮಗೆ ಒಂದು PDF ನೋಟ್ಸ್ ಅವೈಲೇಬಲ್ ಇರುತ್ತೆ, ಸಾಫ್ಟ್ ಕಾಪಿ ಅವೈಲೇಬಲ್ ಇರುತ್ತೆ ಆನ್ ಡೈಲಿ ಬೇಸಿಸ್. ಜನರಲ್ ಅವೇರ್ನೆಸ್, ಇದರಲ್ಲಿ ಇತಿಹಾಸ, ಭೂಗೋಳ, ಸಂವಿಧಾನ, ಅರ್ಥಶಾಸ್ತ್ರ, ಪ್ರಚಲಿತ ಘಟನೆಗಳು ಎಲ್ಲವೂ ಕೂಡ ಕವರ್ ಆಗುತ್ತೆ. ಕಂಪ್ಯೂಟರ್ ಸಾಕ್ಷರತೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಪರೀಕ್ಷಾ ಸರಣಿ, ಹಳೆಯ ಪ್ರಶ್ನೆ ಪತ್ರಿಕೆಗಳು ಎಲ್ಲವೂ ಕೂಡ ಕವರ್ ಆಗುತ್ತೆ. ಸೊ ಈ ಒಂದು ಗ್ರೂಪ್ಗೆ ಜಾಯ್ನ್ ಆಗೋಕ್ಕೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಯಾವ ರೀತಿ ಜಾಯ್ನ್ ಆಗಬೇಕು ಅಂತಂದರೆ, ಯಾವ ರೀತಿ ಜಾಯ್ನ್ ಆಗೋದು ಅಂದರೆ ₹450 ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು 2022 KPTCL JA ಅಂತ ಹೇಳಿ ಒಂದು ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಹಾಗೆ ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಲ್ಲಿಯೂ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಹಾಗೆ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿನ್ ಟು ಲರ್ನ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.